ಗಂಗಾ ಗಂಗಾ ಸ್ವಲ್ಪ ನಿಂತ್ಕೋ ಅಂತ ಹೇಳ್ತಿದ್ದೀನಲ್ಲ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಬಿಡು ಅಪ್ಪು, ಯಾರಾದ್ರೂ ನೋಡಿದ್ರೆ ಅದೇ ಒಂದು ದೊಡ್ಡ ಕಥೆ ಆಗುತ್ತೆ. ಯಾರು ನೋಡೋಕ್ಕಿಂತ ಮುಂಚೆ ನನ್ನ ಜೊತೆ ಬಾ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಬಾ ಬಾ ಅಂತಿದ್ದೀನಲ್ಲ. ಬಾ ಬಾ ಸುಮ್ಮನೆ ಬಾ. ಇವತ್ತು ರಾತ್ರಿ ನಾವು ಊರು ಬಿಟ್ಟು ಹೋಗ್ಬೇಕು. ನಿನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ನಿನ್ನ ಜೊತೆ ನಾನು ಸಂತೋಷವಾಗಿರ್ಬೇಕು. ನಿನ್ನ ಮನೆಯವರು ಇಲ್ಲಿ ನಮ್ಮಿಬ್ರನ್ನು ಸಂತೋಷವಾಗಿ ಬದುಕೋಕೆ ಬಿಡಲ್ಲ. ಇವತ್ತು ರಾತ್ರಿ 12 ಗಂಟೆಗೆ ನಮ್ಮೂರು ಫ್ಯಾಕ್ಟ್ರಿ ಬೆಲ್ ಸೌಂಡ್ ಕೇಳಿದಾಗ ನೀನು ಮನೆ ಬಿಡಬೇಕು. ನಾನು ಮಾದಣ್ಣನ ಅಂಗಡಿ ಹತ್ರ ಗಾಡಿ ಹಿಡ್ಕೊಂಡು ಕಾಯ್ತಾ ಇರ್ತೀನಿ. ಅಪ್ಪು, ನನ್ನ ಮಗಳು ಹೋಗ್ಬಿಟ್ಲಪ್ಪ. ನಿನ್ ಜೊತೆಲೇ ಇದ್ದಿದ್ ಗಂಗ ಹೋಗ್ಬಿಟ್ಲಪ್ಪ. ಅಯ್ಯೋ ಅಯ್ಯೋ, ಎಂತ ಕೆಲ್ಸ ಆಗೋಯ್ತಪ್ಪ. ಅಯ್ಯೋ ಅಯ್ಯೋ, ನನ್ನ ಮಗಳನಿಗೆ ಎಲ್ಲಿ ಹೋಗಿ ಹುಡುಕ್ಲಿ? ಅಯ್ಯೋ ನನ್ನ ಮಾದೇಶ್ವರ.
ಅಯ್ಯೋ ಮರಿಬೇಡ, ಬೆಲ್ ಸೌಂಡ್ ಕೇಳಿದ ತಕ್ಷಣ ನೀ ಮನೆ ಬಿಡಬೇಕು. ಗೊತ್ತಾಯ್ತು, ಮರೆಯಲ್ಲ. ಯಾಕಲ್ಲೇ ನಿಂತಿದ್ಯಾ? ಬಾ ಅಪ್ಪು, ಬಂದು ಕೂತ್ಕೋ ಬಾ. ನಾನು ನಂಬೋದಿರಿ ನೋಡಕ್ ಬಂದೆ. ಏನಪ್ಪು ಅಷ್ಟೊಂದು ಅವಸರನಾ? ಅದು ಅವರು ಒಳಗಡೆನೇ ಇದ್ದಾರೆ. ರಾತ್ರಿ ಪೂರ್ತಿ ಪೂಜೆ ಮಾಡ್ತಾ ಇದ್ರು. ಬರೋ ದಾರಿಲಿ ನಂಬೋದರಿ ಗಂಗನ್ ನೋಡ್ದೆ ಅಂತ ಹೇಳಿದ್ರು. ಅಯ್ಯೋ, ಇದು ಊರ್ ಪೂರ್ತಿ ಗೊತ್ತಾಯ್ತಾ? ನಂಬೋದಿರನ್ನ ಸ್ವಲ್ಪ ಕರಿತೀಯಾ? ನೀನೇನು ತಲೆ ಕೆಡಿಸ್ಕೋಬೇಡ ಮಗ, ಕೂತ್ಕೋ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅಯ್ಯೋ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಬಿಡ, ನೀನೊಬ್ಳು ಬಿಡ. ಸರಿ ಹೋಯ್ತು. ಓ, ನಾನು ಬಂದು ನಿದ್ರೆಯಿಂದ ಎಬ್ಬರಿಸ್ಬಿಟ್ನಾ? ಅಪ್ಪು ಬಂದಿದ್ದಾನೆ ಅಂದ ತಕ್ಷಣನೇ ಎದ್ದು ಕೂತ್ಕೊಬಿಟ್ಟೆ ನಾನು, ಅಲ್ವೇನೆ? ಅಪ್ಪು, ನೀನ್ ಬಂದಿರೋ ವಿಷಯ ಏನು ಅಂತ ಹೇಳ್ಬಿಟ್ರೆ ನಾನೀಗ ಕವಡೆ ಹಾಕ್ಬಿಡ್ತೀನಿ. ನಾನು ಬಂದಿರೋದು ಕವಡೆಶಾಸ್ತ್ರ ಕೇಳಕ್ಕಲ್ಲ. ಅಯ್ಯೋ, ಇವರೊಬ್ರು ದೊಡ್ಡ ಮರಗುಳಿ. ನಾವ್ ಒಳಗಡೆ ಹೇಳಿದೆ ತಾನೇ ಏನು ಅಂತ. ಇಲ್ವೋ? ಓ, ಈಗ ಅರ್ಥ ಆಯ್ತು. ನೀನೀಗ ಬಂದಿರೋದು ಗಂಗನ್ ಹುಡ್ಕೊಂಡು, ಅದೇ ತಾನೆ? ಸರಿ, ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ. ನನ್ನ ಮಾಂತ್ರಿಕ ಶಕ್ತಿಯಿಂದ ಗೊತ್ತಾಗಿದ್ದೇನು ಅಂತಂದ್ರೆ, ಮಧ್ಯರಾತ್ರಿ ಸುಮಾರು ಒಂದು 12-12:30 ಅಷ್ಟರಲ್ಲಿ ನಾನು ನದಿ ದಡದಲ್ಲಿ ಬೆಂಕಿ ಹಿಡ್ಕೊಂಡು ಓಡಾಡ್ತಿದ್ದೆ. ನಾನು ಬರೋ ಶಬ್ದಕ್ಕೆ ದೆವ್ವಗಳೆಲ್ಲ ನಾನು ಬರೋ ಶಬ್ದ ಕೇಳಿ ಗಡಗಡ ಗಡಗಡ ಅಂತ ನೋಡ್ತಿದ್ವು. ಆಗ ಒಂದು ಹೆಣ್ಣಿನ ಶಬ್ದ ಕೇಳಿಸ್ತಾ ಇತ್ತು. ಜೈ ಕಾಳಿ, ಜೈ ಕಾಳಿ ಮಹಾಕಾಳಿ, ಜೈ ಕಾಳಿ, ಜೈ ಕಾಳಿ ಮಹಾಕಾಳಿ, ಜೈ ಕಾಳಿ, ಜೈ ಕಾಳಿ ಮಹಾಕಾಳಿ, ಜೈ ಕಾಳಿ, ಜೈ ಕಾಳಿ ಮಹಾಕಾಳಿ. ಅಯ್ಯೋ ನನ್ ದೇವ್ರೆ, ಯಾರದು? ನಮ್ ಗಂಗಾ ಅಲ್ವಾ? ಗಂಗಾ ಏನ್ ಮಾಡ್ತಿದ್ದಾಳೆ ಎಷ್ಟೊತ್ತಲ್ಲಿ? ಇದು ಗಂಗಾನೇ ಅಪ್ಪ. ಗಂಗಾ, ಗಂಗಾ ಏನು ಕೇಳಿಸ್ತಾನೆ ಇಲ್ವಾ? ಗಂಗಾ, ಗಂಗುಗೇನು ಕೇಳಿಸ್ತಿಲ್ವಾ? ಎಲ್ಲೋದಪ್ಪ ಗಂಗಾ? ಗಂಗಾ, ಅಯ್ಯೋ ದೇವ್ರೇ, ಇಷ್ಟೆಲ್ಲ ಆಯ್ತಾ? ಆದ್ರೆ ಒಂದು ನಿಮಿಷ ನನ್ನ ಮನ್ಸಲ್ಲಿ ಕೋಪ ಹಂಗೆ ಉಕ್ಕಿ ಉಕ್ಕಿ ಬರ್ತಿತ್ತು ಅಂತ ಗೊತ್ತಾಯ್ತಾ? ಅಷ್ಟೊತ್ತಲ್ಲಿ ನಾನು ಅಲ್ಲ ಅವಳು ಓಡೋಗ್ಬಿಟ್ಲಲ್ಲ. ಬೇರೆ ಯಾರಾದ್ರೂ ಜೊತೆಲಿದ್ರಾ? ಅವಳನ್ನ ಮಾತ್ರ ನಾನು ನೋಡಿದೆ. ಗಂಗಾ, ನಿಂಗ್ 100 ವರ್ಷ ಆಯ್ಸು. ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನೀನೆಲ್ಲಿ ಅಂತ ಈಗ ತಾನೇ ಕೇಳಿದೆ. ಅಯ್ಯೋ ನನ್ ಮುದ್ದು ಬಂಗಾರ. ನನ್ ಮುದ್ದು ಬಂಗಾರಿ, ನೀನ್ ನಂಗೆ ಚಿನ್ನು ಅಲ್ಲ? ಹಾ ತಂಗಿ, ಮಗುನ್ ಸ್ವಲ್ಪ ಇಟ್ಕೋ, ನಾನು ಅಲ್ಲಿಷ್ಟೆಲ್ಲ ತಗೊಂಬಂದು ಕೊಡ್ತೀನಿ. ನಿನ್ನೆ ಬಂದಿದ್ ಮರದ ದುಡ್ಡೆಲ್ಲ ಕೊಟ್ಟಿದ್ಯಾ ತಾನೆ? ಶ್ರೀಧರ್ ಅಣ್ಣ ಇನ್ನೂ ಕಾಸು ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದಾರಷ್ಟೇ. ಈ ವಿಷಯದಲ್ಲಿ ನಿಮ್ಮ ಅಪ್ಪನ್ ಮೆಚ್ಕೋಬೇಕು. ಯಾರೆಷ್ಟೇ ಕೊಡ್ಬೇಕಾಗಿದ್ರು ಸಾಲ ಮಾತ್ರ ಇವ್ರು ಮಾಡ್ಕೋತಾ ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೆತನ ಈಗ್ಲೂ ಉಳ್ಕೊಂಡಿರೋದು. ಕಾಲ ಬದಲಾಯ್ತು ಅಲ್ವಮ್ಮ? ಅವಾಗಿಂತರ ಇವಾಗ 1 ಮಿಲ್ ಅಲ್ವಲ್ಲ, ಎಲ್ಲಿ ತಿರುಗಿದ್ರು ಮಿಲ್ಲೆ. ನಾವೇನಾದ್ರೂ ರೋಪಕ್ಕೆ ಹೋದ್ರೆ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ.
ಆಮೇಲೆ ಶ್ರೀಧರಣ್ಣ, ಅವ್ರು ನಮ್ಮ ಹತ್ರ ತುಂಬ ವರ್ಷಗಳಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಅವರೇನು ಹೊಸಬ್ರಲ್ವಲ್ಲ. ಮಾತು ಹೇಳಿದೆ ಅಷ್ಟೇ. ಅಮ್ಮ, ನಾ ಬರ್ತೀನಿ. ಸರಿ, ಹೋಗ್ಬಾ. ಗಂಗಾ, ಇದನ್ನೆಲ್ಲ ಎತ್ತಿಡು. ಏನೋ ಅದು ನೋಡ್ಕೊಂಡು ನಿಂತಿದ್ಯಾ? ಕೀ ತಗೊಳೋದು ಮರ್ತ್ಬಿಟ್ಟೆ. ಅದು ಯಾವಾಗ್ಲೂ ಇದ್ದಿದ್ದೆ ಅಲ್ವಾ? ತಗೋ. ಲೇ, ಇಲ್ಲೇ ಇದೆಯಲ್ಲ. ಅಯ್ಯೋ, ಇಲ್ಲೇ ಇಟ್ಕೊಂಡು ಹುಡುಕ್ತಾ ಇದ್ದೀನಿ. ಬರ್ಲಾ? ಕೊಡು, ಮಗು ನಿಲ್ಕೊಡು. ಮಲಗ್ಬಿಟ್ನಾ? ಬಾ 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 ಮುದ್ದು, ಬಾ ಬಾ. ಅಚ್ ಅಚ್, ಬಾ ಬಾ ಬಾ. ಅಚ್ಚು ಚುಚ್ಚು, ಚುಚ್ಚು ಚು. ಯಾಕೋ ಅಪ್ಪು, ಏನು ತಿಂತಾ ಇಲ್ಲ? ಅಪ್ಪು ಮಗನೇ, ಯಾಕೋ ಹೀಗೆ ಮಾಡ್ತಿದ್ಯಾ? ಸ್ವಲ್ಪ ತಿನ್ನು. ಅಪ್ಪು ಅಪ್ಪು. ಏನಾಯ್ತಮ್ಮ? ಅವನ್ನ ಹೇಗೆ ಬಿಟ್ರೆ ಸರಿ ಹೋಗಲ್ಲ. ನಾನು ಅದನ್ನೇ ಯೋಚನೆ ಮಾಡಿದ್ದೆ. ಏನ್ ನೋಡ್ತಿದ್ಯಾ? ಏನಕ್ಕೆ ಬಂದಿರೋದು? ಅದು ಒಂದು ವಿಷಯ ಹೇಳಬೇಕಿತ್ತು. ಅದೇನು ಹೇಳು. ಅದು ಮತ್ತೆ ಅಪ್ಪು ಸರ್, ಆ ಕೇಶವನ್ ಕಡೆಯವರು ಬಂದಿದ್ದಾರೆ. ಮುರಿದಿರೋ ಮರಗಳನ್ನ ಕೊಟ್ಟು ಕಳ್ಸನ್ವಾ? ಯಾರು ಬಂದಿರೋದು? ಅವ್ರ ಮನೆ ಕೆಲ್ಸದವನು ಅನ್ಸುತ್ತೆ. ಅದ್ಯಾರು ಅಂತ ನೋಡಿ ಕೊಟ್ಬಿಡು. ಹಾಗೆ ಆ ಚಿಕ್ಕ ಬುಕ್ಕಲ್ಲಿ ಬರ್ದಿಟ್ಬಿಡು. ಹಾಗೆ ಈ ಸಲ ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಸು. ಆಯ್ತಪ್ಪು ಸರ್. ಅದು ನನಗೊಂದು ವಿಷಯ ಹೇಳಬೇಕಿತ್ತು. ಅದೇ ಹೇಳು ಅಂತ ಹೇಳಿದ್ನಲ್ಲ. ಅದು ಅದು ಗುಟ್ಟು. ಏನಪ್ಪ ಗುಟ್ಟ? ಅದು ನನಗೊಂದು. ಅಪ್ಪು ಸರ್. ಅಯ್ಯೋ, ನೀನೆಲ್ಲಿ ಹೋಗ್ತಿದ್ಯಾ? ಅದೇನು ಹೇಳ್ಬಿಟ್ಟು ಹೋಗು. ಅಪ್ಪು ಸರ್, ಆಡಿಟರ್ ಬಂದಿದ್ದಾರೆ. ಮಹೇಶರು ನಿಮ್ಮನ್ನ ಬಂದು ಲೆಕ್ಕ ಹೇಳಕ್ಕೆ ಹೇಳಿದ್ರು. ನೀನು ನಿಂತ್ಕೋ. ಎಲ್ಲ ಲೆಕ್ಕನೂ ಇದರಲ್ಲಿದೆ. ನೀನು ಸ್ವಲ್ಪ ನೋಡ್ತಾ ಇರೋ, ನಾ ಹೋಗಿ ಬಂದ್ಬಿಡ್ತೀನಿ, ಆಯ್ತಾ? ಏ ಗಂಗಾ, ನಿಂತ್ಕೊಳೆ. ಗಂಗಾ, ನಿಂತ್ಕೋ ಅಂತ ಹೇಳ್ತಿದ್ದೀನಲ್ಲ. ಒಂದು ಗುಟ್ಟು ಕೂಡ ಹೇಳಕ್ಕಾಗ್ಲಿಲ್ಲ ಆ ಜಾಗದಲ್ಲಿ. ಅದು ನನ್ನ ಹತ್ರ ಮಾತ್ರ ಹೇಳೋದಾ? ಅದು ಆವಾಗ್ಲೇ ಹೇಳುತ್ತಾನೆ. ಹೇಳು, ಏನದು ಗುಟ್ಟು ಅಂತ? ಅದು ಕಿವಿಲ್ ಹೇಳ್ತೀನಿ. ಅಷ್ಟೊಂದು ರಹಸ್ಯನಾ? ಅದು ಅದು ನಂಗೊಂದು ಬ್ರೇಸರ್ ಬೇಕಿತ್ತು. ಇದನ್ನ ಗುಟ್ಟು ಅಂತಿದ್ದ? ಹೋಗಪ್ಪು, ಸಿಟಿಗೆ ಹೋದಾಗ ತಗೊಂಬಾ. ಇಷ್ಟೇ ತಾನೇ ಬೇಕಾಗಿರೋದು. ತಗೋ ಬರ್ತೀನಿ. ಏಯ್, ಸೈಜ್ ಏನು ಅಂತ ಹೇಳಲೇ ಇಲ್ಲ. ಅಯ್ಯೋ, ಮರ್ತ್ಬಿಟ್ಟೆ. ಬೇಕಾದ್ರೆ ನನ್ ಕೈ ಹಾಕ್ತಗಿಲ್ಲ. ಈ ಸೈಜ್ ಸಿಗುತ್ತಾ? ಹೋಗಪ್ಪು. ಎಂತ ದೊಡ್ಡ ಆರ್ಡರ್ ಕೊಟ್ರು ಅದನ್ನ ಕರೆಕ್ಟಾಗಿ ಮಾಡ್ತೀರಲ್ಲ. ಅಪ್ಪಗೊಂದು ಕೆಲಸ ಕೊಟ್ರೆ ಕರೆಕ್ಟಾಗೆ ಮಾಡ್ತಾರೆ. ಇದು ನಾವು ಮಾಡೋ ಫಸ್ಟ್ ಡೀಲ್. ನೋಡೋಣ. ದನಿಗಳನ್ನ 100ಕ್ಕೆ 100 ನಂಬೋದು. ನಂಬಿಕೆ ಅದೇ ಜೀವನ. ಊಟ ಇಲ್ಲ, ನಾನು ಊಟ ಮಾಡ್ತೀನಾ? ಆಯ್ತಪ್ಪ, ನಾನು ಬರ್ತೀನಿ. ಸರಿ ದನಿಗಳೇ, ಸರಿ.
ದನಿಗಳೇ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಆ ಮುರುಗೇಶ್ ಯಾಕೆ ನಿಮ್ಮ ಮನೆಗೆ ಬಂದಿದ್ದ? ನನ್ನನ್ನು ನೋಡಕ್ಕೆ. ಏನಕ್ಕೆ? ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ನೋಡಕ್ಕೆ ಇಷ್ಟ ಆರೋರು ಬರ್ತಾರೆ, ಅದಕ್ಕೆ ಈ ಮಗುಗೇನು? ಮುರುಗೇಶ ಯಾಕೆ ಬಂದ ಅಂತ ನಾ ಕೇಳಿದ್ದು. ನನ್ನನ್ನು ಮದ್ವೆ ಆಗ್ಲಾ ಅಂತ ಕೇಳಕ್ಕೆ. ಅದಕ್ಕೆ ನೀನೇನು ಹೇಳ್ದೆ? ನಾನು ಯೋಚನೆ ಮಾಡ್ಬೇಕು ಅಂತ ಹೇಳ್ದೆ. ಅಪ್ಪು ಏನಿದು, ಬಂದು ಊಟ ಮಾಡು. ನನಗೆ ಊಟ ಏನು ಬೇಡ, ನಿನ್ ತಮಿಳವನ್ಗೆ ಹೋಗಿ ಕೊಡು. ಅಪ್ಪು ಮೊದ್ಲು ಊಟ ಮಾಡು. ಬೇಡ ಅಂತ ಹೇಳ್ತಿದ್ದೀನಲ್ಲ. ಅಪ್ಪು ನಾನ್ ನಿನ್ ಗಂಗಾ ಹೇಳ್ತಾ ಇರೋದು, ಬಂದು ಊಟ ಮಾಡು. ನಾನ್ ಸುಮ್ನೆ ತಮಾಷೆ ಮಾಡ್ದೆ, ಬಾ ಅಪ್ಪು. ನಾ ಬರಲ್ಲ ಅಂದೆ. ನಾನ್ ಮುದ್ದು ಅಪ್ಪು ಅಲ್ವಾ? ಈ ಗಂಗಾ ಹೇಳಿದ್ದು ಈ ಗಂಗನ ಅಪ್ಪು ಕೇಳಲ್ವಾ? ನೀ ಹೇಳಿದ್ನ ಮನಸ್ಸಿಂದ ಹೇಳ್ದೆ ತಾನೆ? ಮತ್ತೆ ಅಪ್ಪುನಲ್ದೆ ಇನ್ಯಾರನ್ ಕರೀಲಿ? ನಿಜವಾಗ್ಲೂನಾ? ನಿಜ. ಅಕ್ಕ, ಇಲ್ಲಿ ಯಾರು ಇಲ್ವಾ? ಅಕ್ಕ, ಏನಕ್ಕ ಚೆನ್ನಾಗಿದೆಯಾ? ಮುರುಗಾ, ಏನಕ್ಕ ಒಂಥರ ಇದ್ದೀರಾ? ಅವಳು ಬೇಡ ಅಂತ ಹೇಳಿದಾಗ ನಿನಗೆ ಬೇಜಾರಾಗಬಾರ್ದು ಅಂತ ನಾನಿದನ್ನು ಕಟ್ಕೊಂಡಿದ್ದೀನಿ. ಮುರುಗಾ ಬಾ. ಎಲ್ಲಿಗಕ್ಕ? ಎಲ್ಲಿಗಕ್ಕ? ಕೈ ಬಿಡಿ ಅಕ್ಕ, ಕೈ ಬಿಡಿ ಅಕ್ಕ. ಎಲ್ಲಿಗೆ ಅಕ್ಕ? ಕೈ ಬಿಡಿ ಅಕ್ಕ. ಎಲ್ಲಿಗೆ? ಅಯ್ಯೋ ಅಕ್ಕ ಕೈ ಬಿಡಿ. ಎಲ್ಲಿಗೆ? ಒಳಗ್ ಬಾ. ಅಯ್ಯೋ ಅಕ್ಕ ಕೈ ಬಿಡಿ ಅಕ್ಕ, ಕೈ ಬಿಡಿ ಅಕ್ಕ. ಅಯ್ಯೋ ನಾನು ಬರ್ತೀನಿ. ಹೋಗ್ಬೇಡ ಮುರುಗಾ. ಅಯ್ಯಯ್ಯೋ ಮುರುಗಾ. ನೋಡ್ದ ನನ್ನ ಮಂತ್ರ ಶಕ್ತಿ? ಪೂರ್ತಿ ಬುಟ್ಟಿನೇ ಖಾಲಿ ಮಾಡ್ಬಿಟ್ರಾ? ಕೊಡಿ. ಅಯ್ಯೋ ಈಗ ಶುರು ಮಾಡ್ದೆ ಕಣೆ. ಕುಡ್ದಿದ್ ಸಾಕು, ಒಳಗ್ ಹೋಗಿ ಕೆಲಸ ನೋಡಿ. ಅದಕ್ಕೂ ಉಪಯೋಗನೇ ಇಲ್ಲ ಈ ಮನುಷ್ಯ. ಅಪ್ಪುಗೆ ಏನ್ ಗೊತ್ತಾಗ್ಬೇಕಾಗಿದೆ? ನಾನ್ ಲಂಬೋದರಿ ಹತ್ರ ಮುರುಗೇಶ ಬಗ್ಗೆ ಕೇಳ್ತಾ ಇದ್ದೆ ತಾನೆ? ಅವ್ರು ಹೇಳ್ದಾಗೆಲ್ಲ ಅಲ್ಲ ಮುರುಗೇಶ. ಅವನ್ ಬಂದು ಸುಂದರವಾದ ಗಂಡಸು, ಹುಲಿ ಅಂತ ಗಂಡಸು ಅವನು. ವರದರಂ ವಿಷ್ಣುಂ ಚತುರ್ಭುಜಂ ಜ್ಞಾನ ವಿಜ್ಞೋಪಶಾಂತಯೇ. ಎಲ್ಲ ಒಳ್ಳೇದಾಗ್ಲಮ್ಮ. ಓಹೋ 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 ಓಹೋ. ನಾಗರ ಹಾವು ಎಡೆ ಎತ್ತಿ ನೋಡೋ ತರ ಆ ಹೆಣ್ಣು ನಿನ್ನೆ ನೋಡ್ತಿದ್ದಳಲ್ಲ. ಪರಿಹಾರ ಇದೆಯಾ ಅಂತ ನೋಡೋಣ. ಮಗ, ನೀ ಮಾಡಿರೋ ತಪ್ಪಿಂದ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟೈತೆ. ನಾನು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ಯಾ, ಈಗ ನಾನು ಹಿಂಗೆ ಮಾಡಿದ್ನ ಹಂಗೆ ಮಾಡಬೇಕು. ಆದರೆ ಅದ್ರಲ್ಲಿ ಒಂದು ಸಮಸ್ಯೆ. ಅದೇನಾ ಇದ್ದಿಲ್ಲ ಅಂದಿದ್ರೆ ನಿನ್ನ ಸಮಸ್ಯೆ ಇವತ್ತೇ ಮುಗಿತಿತ್ತು. ನೀನು ಖುಷಿಯಾಗಿ ಹೋಗ್ತಿದ್ದಪ್ಪ. ಇರು, ಒಂದ್ಸಲ ಕವಡೆ ಹಾಕಿ ಶಾಸ್ತ್ರ ನೋಡ್ಬಿಡ್ತೀನಿ. ಅಯ್ಯಯ್ಯೋ ಹಿಂಗಾಗ್ಬಿಡ್ತಲ್ಲ. ಯಾವುದಕ್ಕೂ ಒಂದ್ಸಲ ಶುಕ್ರನ ನೋಡ್ಬಿಡ್ತೀನಿ. ಇರು, ಅವನು ಹ್ಞೂ ಅನ್ಬಿಟ್ರೆ ಒಂದು ಪರಿಹಾರ ಮಾಡಿಬಿಡೋಣ. ಇರು.
ಮಕರ ರಾಶಿ, ಅಲ್ಲೆಲ್ಲ ಕುಂಭ ರಾಶಿ, ಧನುಷ್ ರಾಶಿ, ಅಯ್ಯೋ ಇನ್ಯಾವ ರಾಶಿ? 1 2 3 ಇನ್ಯಾವ ಮನೆ ಬಾಕಿ? ಲಂಬೋದ್ರಿ, ಕುಡಿಯಕ್ಕೆ ಸ್ವಲ್ಪ ನೀರು ಬೇಕು. ಏಯ್ ಎಲ್ಲ ಇದ್ಯಾ? ಬೇಡ, ಅವ್ರನ್ನ ಕರಿಬೇಡಿ, ನಾನೇ ಒಳಗೆ ಹೋಗ್ತೀನಿ. ಬಾಯಾರಿಕೆ ಇರೋ ಹಸುಗೆನೆ ನೀರಿರೋ ಜಾಗ ಗೊತ್ತಾಗ್ಬಿಡುತ್ತೆ. ದೇವ್ರೇ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಕೃಷ್ಣ, ಅಯ್ಯಯ್ಯೋ ಅಯ್ಯಯ್ಯೋ, ಕ್ಷಮಿಸ್ಬಿಡಪ್ಪ. ಅಯ್ಯೋ ಕವಡೆ. ಕುಡಿಯಕ್ಕೆ ಸ್ವಲ್ಪ ನೀರು ಬೇಕಿತ್ತು. ಓ ಏಯ್, ಅವನೊಬ್ಬ ಸಿಂಹ ಇದ್ದಾಗೆ ಅಪ್ಪು. ಗಂಗುನೇನಾದ್ರೂ? ಓಹೋ, ಅಪ್ಪು ಬಂದಿರೋದು ಅವಳನ್ನ ಹುಡ್ಕೊಂಡಲ್ವಾ? ನನ್ಗದ್ ಗೊತ್ತಾಗ್ಬೇಕು. ಅಲ್ವೇ ಗಂಗಾ, ನಾನೇನ್ ಮಾಡೋದು? ಜೀವನ ಮಾಡಕ್ಕೆ ನಂಗೆ ಕಾಸು ಬೇಕಲ್ವಾ? ನಿಮ್ ಗಂಡನ ಹತ್ರ ಇದೆಲ್ಲ ಹೇಳ್ಬೇಕಲ್ವಾ ಅಕ್ಕ? ಓ, ಹೇಳಿದಕ್ಕೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದು. ಏನು ಮಾಲಾ? ಓ, ಒಳ್ಳೆ ವ್ಯಕ್ತಿ. ಅವತ್ ಬರ್ತೀನಿ ಅಂತ ಹೇಳಿ ಕಾಣ್ಲೇ ಇಲ್ಲ. ಬೇರೇನು ವಿಶೇಷ ಇಲ್ವೇನು? ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಈ ಮೇಕೆ ಮರಿ ಯಾಕೆ ಜೊತೆಲಿ ಇಟ್ಕೊಂಡಿದ್ಯಾ? ನಾನಿನ್ ಮೇಕೆ ನೀನ್ ಮಾತಾಡದ್ಮೇಲೆ ಅದ್ ನನಗೆ ಅರ್ಥ ಆಯ್ತು. ಮುರುಗ, ನನ್ನ ಹತ್ರ ಮಾತಾಡ್ದಂಗ ಅಲ್ಲ. ಇವಳು ಇಷ್ಟು ಮಾತು ತಡ್ಕೊಳಲ್ಲ. ಹುಲಿ ಆಗಿದ್ರು ನಾನು ಅವಳ ಮಾವ, ಗೊತ್ತಲ್ವಾ? ಮುರುಗ, ನೀನ್ ಸ್ವಲ್ಪ ಹೋದ್ರೆ ನಾವು ಹೊರಡ್ತೀವಿ. ಓ, ಕೆಲ್ಸಕ್ಕೆ ಟೈಮ್ ಆಯ್ತಾ? ಹೋಗು 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 ಹೋಗು. ಇವನೊಬ್ಬ. ನಾನಿನ್ಮೇಲೆ ಇದೇ ದಾರಿಲೇ ಓಡಾಡ್ತೀನಿ. ಒಳ್ಳೆ ಮಾವಿನ ಹಣ್ಣಿದ್ದಂಗಿದ್ದಾಳೆ. ಆಹಾ, ಹಂಗೆ ಚಪ್ಪರ್ಸ್ಕೊಂಡು ತಿಂದ್ರೆ ಹೆಂಗಿರುತ್ತೆ. ಆಹಾ, ಸ್ವರ್ಗ. ಹೋಗು. ಆಹಾ, ಬೇರೇನು ಗೊತ್ತು ನಿಮ್ಗೆ? ಗಂಗಾಗೂ ಅವನಿಗೂ ಬೇರೆ ಏನೋ ಇದೆ ಅಂತ ನನಗನ್ನಿಸ್ತಾ ಇದೆ. ನೀನ್ ಹಿಂಗ್ ಕೆದಕ್ ಕೇಳಿದ್ರೆ ನಾನು ಏನು ಅಂತ ಹೇಳೋದು? ಅವಳು ಸರಿ ಇಲ್ಲ, ನಿನ್ನನ್ನೇ ಬುಟ್ಟಿಗೆ ಹಾಕೊಂಡ್ಲು. ನನ್ ಗಂಗಾ ಬಗ್ಗೆ ತಪ್ಪು ಮಾತಾಡ್ತಿದ್ರೆ ಆ ನಾಲ್ಗಿನ ಕತ್ತರಿಸಿ ಬಿಸಾಕ್ಬಿಡ್ತೀನಿ, ಅರ್ಥ ಆಯ್ತಾ? ಯಾರಿದು? ಯಾರು? ಇವಳವ್ರ ಅಮ್ಮನ ಥರನೇ ಇದ್ದಾಳೆ ಅಲ್ವಾ ರುಕ್ಮಿಣಿ? ಪುಟ್ಟ ಪುಟ್ಟ, ಯಾರಿದು? ಯಾರು ಹೇಳಿ ನೋಡೋಣ. ನಿನ್ನ ಹತ್ರ ಬರಲ್ಲ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮಾವ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಲ್ಲ? ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ. ಹಾ.
ಶ್ರೀದೇವಿ, ನೀನ್ ಬಂದಾಗಿಂದ ನಿಂತೇ ಇದ್ಯಾ. ಈ ಬ್ಯಾಗ್ ಎಲ್ಲ ತಗೊಂಡೋಗಿ ಒಳಗಿಟ್ಟು ಕಾಫಿ ಕುಡಿಯಕ್ ಬಾ. ಮಗು ನಿಲ್ಕೊಡು. ಒಂದ್ ನಿಮಿಷ ಅಜ್ಜಿ, ನಾನು ಅಪ್ಪು ಮಾವ ರೂಮ್ಗೆ ಹೋಗ್ಬಿಟ್ಟು ಈಗ ಬಂದೆ. ಅಪ್ಪು ಮಾವ, ಏನ್ ಶ್ರೀದೇವಿ? ಅಮ್ಮ ಹತ್ರ ನಾನು ಬರ್ತೀನಿ ಅಂತ ಕೇಳಿದ್ರ? ಇಲ್ಲ. ಹಾಗಾದ್ರೆ ನಾನು ಬರ್ತೀನಿ ಅಂತ ಗೊತ್ತಿಲ್ವಾ? ಇಲ್ಲ. ಇಲ್ಲ, ಸುಳ್ಳು. ನಾನೇ ನಿನ್ನ ಹತ್ರ ಸುಳ್ಳು ಹೇಳ್ಬೇಕು? ನನಗ್ ಗೊತ್ತು. ನಾನು ಅಮ್ಮನೂ ರುಕ್ಕು ಅಕ್ಕನ್ನು ಕೇಳ್ಬಿಟ್ಟೆ ಬಂದಿದ್ದೀನಿ. ನೀನ್ ಇಲ್ಲಿ ಬರೋದಿಕ್ಕೆ ಅವರೊಪ್ಪಿಗೆ ಬೇಕಾ? ಅದಲ್ಲ, ನೀವು ಕರ್ಕೊಂಡ್ ಬಂದ್ರೆ ಅದೇ ಬೇರೆ ಅಲ್ವಾ? ಅದು ಬೇರೆನಾ? ಚಿಕ್ಕ ವಯಸ್ಸಲ್ಲಿ ರಜೆ ಇದ್ದಾಗೆಲ್ಲ ಬರ್ತಾ ಇರ್ಲಿಲ್ವಾ? ಇವಾಗ ಶ್ರೀದೇವಿ ದೊಡ್ಡಳಾಗಿದ್ದಾಳೆ ಅಷ್ಟೇ ತಾನೆ. ಹೋಗು ಅಪ್ಪ ಮಾವ, ನಿಮ್ದು ಯಾವಾಗ್ಲೂ ತಮಾಷೆನೆ. ತಗೋ. ಏನಿದು? ನೀವೇ ತೆಗೆದ್ ನೋಡಿ. ಚೆನ್ನಾಗಿದೆ. ಇದ್ ಮಾಡಕ್ ಎಷ್ಟೊತ್ತಾಯ್ತು? ಹೇಳಲ್ಲ. ಅಮ್ಮಮ್ಮ ಅಂದ್ರೆ 1-2 ದಿನ. ಮತ್ತೆ ಪುಟ್ಟ, ಅದನ್ನ ಆಮೇಲೆ ಹೇಳ್ತೀನಿ. ನನ್ನಾನೇ ನಾನಾ ನಾನಾ ತನ್ನಾ ನಾನಾ. ಮುರುಗೇಶ, ಯಾರು ಇಲ್ಲ ಅನ್ಸುತ್ತೆ. ಹೌದಣ್ಣ, ಹಾಗೆ ಅನ್ನಿಸ್ತಿದೆ. ಏಯ್, ಹಿಂದೆ ಬರೋ. ಮಗ, ನೀನ್ ಅಲ್ಲಿ ನಿಂತ್ಕೋ. ನಾನು ಹಂಗೆ ಹಿತ್ಲು ಕಡೆ ಹೋಗ್ಬಿಟ್ಟು ನೋಡ್ಕೊ ಬಂದ್ಬಿಡ್ತೀನಿ. ಹಿತ್ಲು ಕಡೆ ಹೋಗ್ತೀನಿ ಅನ್ಬಿಟ್ಟು ಒದೆ ತಿನ್ಕೊಂಡು ಬರ್ಬೇಡ. ಏಯ್, ನಿನ್ ದರಿದ್ರ ಬಾಯಿ ಸ್ವಲ್ಪ ಮುಚ್ಚಾಲಿ. ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ನೀನು ಮುಚ್ಕೊಂಡು ನಿಂತ್ಕೋ. ಆಗಲ್ಲ. ನಮ್ಮ ಮಗನೇ ಎದುರು ಮಾತಾಡ್ತೀಯ, ಕಣ್ಣಿಗೆ ಸಾಯಿಸ್ಬಿಡ್ತೀನಿ ನೋಡು. ಮುಚ್ಕೊಂಡು ನಿಂತ್ಕೋ, ಇಲ್ಲಾಂದ್ರೆ ನನ್ನ ಮಗನೇ ಸಾಯಿಸ್ಬಿಡ್ತೀನಿ. ಹೋಗಿ ನಿಂತ್ಕೋ, ಆ ಕಡೆ ಹೋಗು. ಹೋಗು, ಒದೆ ತಿನ್ಕೊಂಬ. ಏನೋ ಗೊಣಗ್ತಿದ್ಯಾ ಅಲ್ಲಿ? ಮುರುಗೇಶ, ಅಯ್ಯೋ, ಕಣ್ಣಿಗೆ ಚುಚ್ಕೊಬಿಡೋದು. ಯಾರದು? ನಮಸ್ಕಾರ. ಹಂಗೆ ಹಿತ್ಲು ಕಡೆ ಬಂದೆ. ಗಂಗಾ ಮಾಡಿರೋ ಮಟನ್ ಸಾರು ಹಂಗೆ ನನ್ನ ಎಳೆದ್ಬಿಡ್ತು. ಸಾರು ವಾಸನೆ ಇಲ್ಲ, ಮುಂದೆ ತಂದಿಟ್ಟ ಗೊತ್ತಾದ್ರೆ ಸಾಕು. ಈಗ ಸುಮ್ನೆ ಇಲ್ಲಿಂದ ನಡೀರಿ. ಸುಮ್ನೆ ಹೋಗ್ತೀನಿ. ಮುರುಗ ಎಲ್ಲಿ? ಕೆಲ್ಸಕ್ಕೆ ಹೋಗಿದ್ದಾರೆ. ಹಂಗಾದ್ರೆ ಮುತ್ತು? ಅವನು ಹೋದ. ಅಯ್ಯೋ ನನ್ ದೇವ್ರೆ, ಇನ್ನ ಒಂದ್ ಸ್ವಲ್ಪ ದಿನ ಬದುಕ್ಬೋದಿತ್ತು. ಅವನ ಅಂಗಡಿಗೆ ಹೋಗಿದ್ದಾನೆ. ಹೋಗ್ಬಿಟ್ಟ ಅಂತ ಹೇಳ್ದೆ. ನಾನಿನ್ ಬರ್ಲಾ? ಗಂಗಾ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾಳೆ? ಒಂದಿನ ಇಳಿಸ್ತೀನಿ. ಯಾಕೋ ನೀನ್ ಯಾಕೋ ಹೋಗ್ತಿದ್ಯಾ? ಏನ್ ನಿಮ್ಮಪ್ಪ ತಿರ್ಕೊಂಡ? ನನ್ನ ಮಗನೇ, ನಿನ್ನ ಇಲ್ಲೇ ಇರು ಅಂತ ತಾನೇ ನಾ ಹೇಳಿದ್ದು. ಅವಳು ಬರೋದ್ನ ಯಾಕೆ ಹೇಳಿಲ್ಲ ನನಗೆ? ನೀನೇನಾದ್ರೂ ಹೇಳಿದಿದ್ರೆ ನೀನ್ ಕೇಳಿದೆಲ್ಲ ಕೊಡ್ತಿದ್ದೆ ತಾನೆ ನಾನು. ನಿಜವಾಗ್ಲು ಒಳ್ಳೆ ಶನಿ ಅಟ್ಗಾಯಿಸ್ಕೊಂಡಂಗೆ ಅಟ್ಗಾಯಿಸ್ಕೊಬಿಟ್ಟಿದ್ಯಾ. ಅಪ್ಪ, ತಂದೆ, ಹೋಗಪ್ಪ ಸ್ವಾಮಿ.
ಇವನ್ಗ ಒದೆ ಬೆಳೆ ತನಕ ಉದ್ಧಾರ ಆಗಲ್ಲ. ಅಯ್ಯೋ ಅಪ್ಪ ಅಮ್ಮ, ಎಂತ ಒಳ್ಳೆ ಹುಡುಗ, ಚೆನ್ನಾಗಿ ನಟಿಸ್ತೀಯಲೇ. ನಿಮ್ನೆಲ್ಲ ಜೈಲಲ್ಲೇ ಬಿಡ್ಬೇಕು. ಮುರ್ಗೆ, ಗಂಗಾ, ಒಂಚೂರು ಬಾಗ್ಲು ತೆಗಿ, ನಂಗೊಂದು ಬಾಟ್ಲು ಬೇಕಾಗಿತ್ತು. ಮುರುಘ ಬರ್ದಿರ ಬಾಟಲ್ ಕೊಡಕ್ಕಾಗಲ್ಲ. ಏನ್ ಗಂಗಾ ಹಿಂಗ ಅನ್ಬಿಟ್ಟೆ? ನಾವೆಲ್ಲ ಕನ್ನಡಿಗರು, ಇಷ್ಟನ್ನು ಮಾಡಲ್ವಾ? ನಾವೆಲ್ಲ ಒಂದೇ ತಾನೇ. ಅದಕ್ಕೆ ನಾನೇನ್ ಮಾಡ್ಬೇಕು? ನಂಗೆ ಏನ್ ಬೇಕು ಅಂತ ನಿಂಗೆ ಗೊತ್ತು ತಾನೇ. ನನಗೆ ಅಡ್ಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ. ನೀವು ಬೇಕಾದ್ರೂ ಒಬ್ರೇ ಕುತ್ಕೊಂಡು ಮಾತಾಡ್ಕೊಳ್ಳಿ. ಐ ಮಾತ್ರ ನನ್ನ ಹುಚ್ಚ ಅನ್ಬಿಟ್ಟೆ ಅಲ್ವಾ? ಈ ಗಂಗಾಗ್ ಎಷ್ಟೊಂದು ಕೊಬ್ಬಪ್ಪ. ದೇವ್ರೆ, ಅಣ್ಣ ಹೆಂಗಿದೀಯಣ್ಣ? ಇಷ್ಟೊತ್ತು ಆರಾಮಾಗೆ ಇದ್ದೆ, ಬಂದ್ಬಿಟ್ಟಲ್ಲ ನೀನು. ಆರಾಮಾಗಿರೋಕ್ ಬಿಡೋದೇ ಇಲ್ಲ ಅಲ್ಲ ನನ್ನ ಮಗನೇ. ಒಂದಲ್ಲ ಒಂದಿನ ನಿಂಗೆ ಒದಿತೀನೋ. ಕೈಕಾಲು ನೋವ್ತಾ ಇದೆ, ಸ್ವಲ್ಪ ಒತ್ತಲೇ. ಒತ್ತೀನಿ. ಬಂದು ತುಂಬಾ ಹೊತ್ತಾಯ್ತಣ್ಣ. ಆ ಕಡೆ ಸಾಯಲೇ. ನೀನೆಲ್ಲ ಸಾಯಕ್ ಹೋಗಿದ್ದೆ? ಇಲ್ಲೇ ಕೂತಿದ್ದೀರಾ, ಒಳಗಡೆ ಗಂಗಾ ಜೊತೆ ಮಾತಾಡ್ಬೋದಾಗಿತ್ತಲ್ಲ. ಹುಡುಗಿ ಒಬ್ಳೇ ಇರೋ ಮನೇಲಿ ನಮ್ಮಂತ ಒಬ್ಬ ಗಂಡ್ಸ್ ಹೋಗಿ ಮಾತಾಡೋದು ತಪ್ಪಲ್ವಾ? ಹೌದೌದು, ಏನ್ ತಪ್ಪು? ಇದು ನಿಮ್ ಮನೆ ಇದ್ದ ಹಾಗೆ. ಹಂಗೇಳೋ ನನ್ ತಮ್ಮ. ಇರಿ ಅಣ್ಣ, ನಾನು ಇಲ್ಲೇ ತಗೋಬರ್ತೀನಿ. ಇರ್ಬೇಕಾ? ನನ್ನ ಮಗ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದ್ರೆ ಹೆಂಗೋ ದರಿದ್ರ. ಸಖತ್ತಾಗಿ ನಟಿಸ್ತೀಯಣ್ಣ. ಈಗ ನಾನು ಅವನು ಅಂಟಮ್ಮ. ಸಖತ್ತಣ್ಣ ನೀನು. ಬಾಲು ಬಂದಿದ್ದು ನೋಡ್ಲಿಲ್ವಾ? ಗೊತ್ತು. ಮತ್ತ್ಯಾಕೆ ಅವ್ರಿಗೇನು ಕೊಡ್ಲಿಲ್ಲ? ನಮ್ಗೆ ಒಳ್ಳೆ ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ ಬಾಲು ಅಣ್ಣ, ಅದನ್ನ ಮರಿಬೇಡ. ಒಂದ್ 3 ಮೀನ್ ತಗೊಂಡು ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ತಗೊಂಡು ಬಾ. ಚಂದಿರ ಕಂದ ಹುಣ್ಣಿಮೆ ರಾತ್ರಿ. ಅಣ್ಣ ತಗೊಳ್ಳಿ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ತಂದೀನಿ, ಕುಡಿರೆ. ಒಳ್ಳೆ ಸಾರಾಯ. ಮುರುಘ, ಇನ್ನು ಎಷ್ಟು ದಿನ ಅಂತ ನೀನು ಹಿಂಗೆ ಎಣ್ಣೆ ಮಾರ್ಕೊಂಡು ಇಲ್ಲೇ ಇರ್ತೀಯ ಹೇಳು? ನೀನು ಮಡಿಕೇರಿ ಮಾಧವನ್ ಬಗ್ಗೆ ಕೇಳಿದ್ಯಾ ತಾನೆ? ಕೇಳಿದ್ದೀನಿ, ತುಂಬಾ ಕೇಳಿದ್ದೀನಿ. ನಾನು ಈ ಸಲ ಮಡಿಕೇರಿ ಮಾಧವಂದು ಎಣ್ಣೆದು ಒಂದು ಲೋಡ್ ತಗೊಂಡು ನನ್ನ ಲಾರಿಗೆ ಹಾಕೊಂಡು ಇಲ್ಲಿಗೆ ತಗೊಂಡು ಬರ್ತೀನಿ. ಆದ್ರೆ ನನ್ನ ಮಗ ಕಾಸೆ ಕೊಡಲ್ಲ. ದೇವ್ರೇ, ನಿಜವಾಗ್ಲು? ನಿಜ, ಸತ್ಯ. ಅದು ತುಂಬಾ ಖರ್ಚಾಗೋ ಕೆಲಸ ಅಲ್ವಾ? ನೀನೇ ತಲೆ ಕೆಡ್ಸ್ಕೊಬೇಡ, ಅದನ್ನ ನೀನೇ ಮಾರು. ಈ ಪಾಲು ನಿಂಗೆ ಅದ್ರಲ್ಲಿ ಎಷ್ಟು ಬರುತ್ತೋ ಅಷ್ಟು ನಿಂಗೆ ಕೊಡ್ತಾನೆ. ಇದೊಂದು ವಿಷಯ ಹೇಳಿ ನನಗೆ ಬೇಜಾರು ಮಾಡ್ತೀರಾ? ಏನು ಬೇಜಾರಿಲ್ಲ. ಈ ವಿಷಯದಲ್ಲಿ ನಾನು ನೀನು ಅಣ್ಣ ತಮ್ಮ ಇದ್ದಂಗೆ. ಅವಳಿ ಜೋಡಿ ಡೀಸೆಂಟ್ ತಗೊಂಡ್ ಬರ್ತೀವಿ, ಡೀಸೆಂಟ್ ಆಗಿ ಮಾರ್ತೀವಿ. ಒಪ್ಕೆನಾ? ಒಪ್ಕೆನಾ? ತುಂಬಾ ಒಪ್ಕೆ. ಮಗ, ಅಡ್ವಾನ್ಸ್ ಕೊಡೋ ಅವನ್ಗೆ. ನನ್ನ ಮಗನೇ, ಬರೀ ಕಾಸು ಮಾತ್ರ ಹಿಡಿಯೋ. ಅಣ್ಣ, ಕಾಸು ಕೇಳಿದ್ರೆ ಇಲ್ಲ ಅಂದೆ. ಅದ್ಯಾವ ನೋಟು ಅಂತ ಗೊತ್ತಾ? ಇಲ್ಲಣ್ಣ. ಮತ್ತೆ ಮುಚ್ಕೊಂಡು ಕೊಡಲಿ. ಮತ್ತೆ ರಾತ್ರಿ ಹೊತ್ತು ಎಣ್ಣೆ ಜೊತೆ ನಂಚ್ಕೊಳಕ್ಕೆ ಗಂಗನೂ ಬೇಕು. ಇದಕ್ಕೆ ಒಪ್ಕೆನಾ? ಅದು ಕವಳೆಲ್ಲಿ ಒಪ್ಕೆ ಕೊಡ್ತಾಳೆ? ಒಪ್ಕೋಬೇಕು. ಇಲ್ಲ ಒಪ್ಸು ನೀನೇ. ಅವಳ ಕೈಯಿಂದ ನಿಂಗೆ 1 ರೂಪಾಯಿ ಕೊಟ್ರು ಲಕ್ಷ ಆಗುತ್ತೆ. ಇನ್ನ 1 ವರ್ಷದಲ್ಲಿ ನಿನ್ನ ಓನರ್ ಆಗಿ ಮಾಡಾಕ್ಬಿಡ್ತೀನಿ. ಇನ್ನ 1 ವರ್ಷದಲ್ಲಿ ನೀನ್ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಗೊತ್ತಾ? ಮುರುಗೇಶ ದಣಿಗಳು. ಅರ್ಥ ಆಯ್ತಾ? ಏನು ನಿಂಗೆ ಸಂತೋಷನಾ? ಸಂತೋಷನೇ. ನಾನು ಇದನ್ನ ತೋರಿಸ್ಬರ್ಲಾ? ಹೋಗು, ತೋರ್ಸು ಬಾ.
ಹೆಂಗೋ ನನ್ನ ಐಡಿಯಾ? ಸಖತ್ತಣ, ಚಿಂದಿ ಉಡಾಯಿಸ್ಬಿಟ್ರಿ. ಸಖತ್ತಲ್ಲ? ಹೌದಣ. ಅಯ್ಯೋ ಕುಡಿ ಪಾಪು, ಕುಡಿ. ಮೆತ್ತು ಕುಡಿಯಲ್ಲ ಹೋಗ್ಬಿಟ್ಟಿಯಾ? ಅಜ್ಜಿ, ರುಕ್ಕು ಅಕ್ಕ, ನಾನು ಸಿನಿಮಾಗೆ ಹೋಗಿ ಬರ್ತೀನಿ. ಬಂದ ತಕ್ಷಣ ಆ ಸಿನಿಮಾ ಕತೆ ಹೇಳ್ತೀನಿ, ಓಕೆ? ಹಾಗೆ ಆಗ್ಲಿ. ಇಷ್ಟೇ ಇಷ್ಟುದ್ದ ಪೆಟ್ಟಿಕೋಟ್ ಹಾಕೊಂಡು ಈ ಮನೆಯೆಲ್ಲ ಓಡಾಡ್ತಾ ಇದ್ದಿದ್ದು ಹುಡುಗಿ ಅಲ್ವಾ? ನೆನ್ಸ್ಕೊಂಡ್ರೆ ನೆನ್ನೆ ನಡೆದ ಹಾಗಿದೆ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ನಂಗೂ. ಅಜ್ಜಿ, ಅಜ್ಜಿ. ಏನ್ ಮಗಳೇ? ಅಪ್ಪ ಮಾವ ಎಲ್ಲಿದ್ದಾರೆ? ಅವನೆಲ್ಲೋ ಹೋಗಿರ್ಬೇಕಮ್ಮ. ಅಯ್ಯೋ, ಅವ್ರು ಹೇಳ್ದೇನೆ ಹೋಗಿದ್ದಾರೆ. ಅಪ್ಪು ಮಾವ, ಅಪ್ಪು ಮಾವ ನಿಂತ್ಕೋ, ನಾನು ಬರ್ತೀನಿ. ಅಪ್ಪು ಮಾವ, ಅಪ್ಪು ಮಾವ ನಿಂತ್ಕೋ, ಅಪ್ಪು ಮಾವ ನಿಂತ್ಕೋ. ಅಪ್ಪು, ಅಪ್ಪು. ಅಪ್ಪು, ಮಾವ, ಅಪ್ಪು ಮಾವ. ಅಯ್ಯೋ, ಅಪ್ಪು ಮಾವ ಕರಿತಾ ಇದನ್ನ ಹೋಗ್ತಾನೆ ಇದ್ದೀರಲ್ಲ, ಗಾಡಿ ಯಾಕೆ ಬಿಟ್ಟು ಬಂದ್ರಿ? ಅದು ನನ್ಗೆ ಯಾಕೋ ಇವತ್ತು ಮೈ ಹುಷಾರಿಲ್ಲ ಶ್ರೀದೇವಿ. ಏನಾಯ್ತು? ಜ್ವರನಾ? ಅದೇನಿಲ್ಲ. ಜ್ವರ ಅಂತ ಬೆಳಿಗ್ಗೆನೆ ಹೇಳ್ಬೇಕಾಗಿತ್ತಲ್ಲ, ನಾನು ಔಷಧಿ ಕೊಡಿಸ್ತಾ ಇದ್ದೆ ತಾನೇ. ಸಾರಿ ಶ್ರೀದೇವಿ. ಅಯ್ಯೋ, ಅದು ಪರವಾಗಿಲ್ಲ. ಇಬ್ರು ಈಗ್ಲೇ ಹಾಸ್ಪಿಟಲ್ಗೆ ಹೋಗೋಣ, ಎಲ್ಲ ಇವತ್ತೇ ಸರಿ ಮಾಡ್ಕೊಳ್ಳೋಣ. ಬಾ 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 ಮಾವ. ನಾನೇ ರಾಜಕುಮಾರ, ಕನ್ನಡ ನಾಡಿನ ಮುತ್ತಿನ ಕುವರ. ಏಯ್ ಮದೇಶ, ಏಯ್ ಮದೇಶ ಎದಳಲೇ, ಏಯ್ ಏಯ್ ಮದೇಶ ಎದಳಲೇ. ಏ ಗಂಗಾ, ಬಾಗಿಲು ತೆಗಿ. ಗಂಗಾ ಬಾಗಿಲು ತೆಗಿ, ಮುರುಘಾ ಬಂದೀನಿ. ನಾನು ಸ್ನಾನ ಮಾಡ್ತಾ ಇದ್ದೀನಿ.
ಗಂಗಾ, ನಾನು ಸ್ನಾನ ಮಾಡ್ಬಿಟ್ಟು ಬರ್ತೀನಿ. ಹೊಟ್ಟೆ ಹಸಿತಾ ಇದೆಯಾ? ನನಗೆ ಅಶ್ವಾಗ್ತಿಲ್ಲ, ನೀನು ಆರಾಮಾಗಿ ಸ್ನಾನ ಮಾಡು. ಗಂಗಾ, ಟೌನಲ್ಲಿ ಎಷ್ಟು ಜನ ಗೊತ್ತಾ, ಬಿಸಿಲು ಬೆಂಕಿ ಬೆಂಕಿ ಇದ್ದಂಗಿತ್ತು. ಇನ್ನೊಂದು ಸಲ ನನಗಲ್ಲಿ ಹೋಗ್ಬೇಕಂತಲೇ ಇಷ್ಟ ಆಗ್ತಾ ಇಲ್ಲ. ಇದರಲ್ಲಿ ನಿನಗೆ ಬೇಕಾಗಿರೋ ಬ್ಲೌಸ್ದು ಲಂಗ ಎರಡೂ ಇದೆ. ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀನು ನನ್ನೋಳು, ಅದನ್ನು ಮರಿಬೇಡ. ಊಟ ಮಾಡಿ. ನಿನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಗಂಗಾ. ಏನಿದು? ಊಟ ಬಡಿಸ್ತೀನಿ. ನಂಗೀಗ ಊಟ ಎಲ್ಲ ಬೇಡ ಗಂಗಾ, ನಂಗೆ ಬೇರೆನೇ ಬೇಕು. ಗಂಗಾ, ನೀನಂದ್ರೆ ತುಂಬಾ ಇಷ್ಟ ಗಂಗಾ. ಗಂಗಾ, ಗಂಗಾ, ನನ್ನಪ್ಪು. ಗಂಗಾ, ಏನಾಯ್ತು ಮಾವ? ಏನಪ್ಪು? ಏನಾಯ್ತು ಮಾವ? ಏನಪ್ಪು? ಏನ್ ಹೀಗೆ ನೋಡ್ತಾ ಇದ್ದೀರಾ? ಅಪ್ಪ ಮಾವ, ಏನಿದು? ಇದು ಬೇಡ ಅಪ್ಪ ಮಾವ. ನೀನ್ ನಂಗೆಷ್ಟು ಇಷ್ಟ ಅಂತ ಗೊತ್ತಾ? ನೀನ್ ನನ್ನ ಜೊತೆಲೇ ಇದ್ರೆ ನಾನು ನಿನ್ನ ರಾಣಿ ಮಾಡ್ತೀನಿ. ಇದ್ಯಾಕೆ ಹಿಂಗಾಡ್ತೀಯ? ಇಲ್ಲಿನ ಬಿಡ್ಸಕ್ಕೆ ಯಾರು ಬರಲ್ಲ. ಇವತ್ತು ನಾವು ಇಲ್ಲಿಬ್ರೇ ಇರ್ತೀವಿ. ನೀನೆಷ್ಟೇ ಕಿರ್ಚ್ಕೊಂಡ್ರು ನಿನ್ ಮುರ್ಗನು ಬರಲ್ಲ. ಯಾಕೆ ಅಂದ್ರೆ ಇದು ನಾವು ನಿಮ್ಮ ಮಾಡಿರೋ ಡೀಲಿಂಗ್ಸು. ಕಿರ್ಚ್ಬೇಡ, ಸುಮ್ಮನಿರು 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 ಸುಮ್ಮನಿರು, ಕಿರ್ಚ್ಬೇಡ. ಒಂದೇ ಒಂದು ಮುಚ್ಕೊಟ್ಬಿಡ್ತೀನಿ. ಸುಮ್ಮನಿರೇ ಗಂಗಾ, ಸುಮ್ಮನಿರೇ. ಸುಮ್ಮನಿರು. ಅಯ್ಯೋ, ಕತ್ತಿನ ಬಿಸಾಕ್ಬಿಟ್ಟು ಊಟ ಹಾಕು. ನಿನ್ ತಲೆ ತೆಗಿತೀನಿ. ತಲೆ ತೆಗೆದು ಬಿಡ್ತೀಯ ಅಂತ ಹೆದರ್ಕೊಂಡ್ಬಿಟ್ಟೆ. ಊಟ ಹಾಕೆ. ನಡಿಯೋ. ಹೇಳ್ತಾ ಇದ್ದೀನಿ, ಊಟ ಹಾಕೆ. ಆಚೆ ಹೋಗೋ. ಅಯ್ಯೋ, ನೀನ್ ಹಿಂಗ್ ಮಾಡ್ಬೇಡ. ನಾನು ಊಟನ ಮಾಡ್ದೇನೆ ಹೋಗ್ಬಿಡ್ತೀನಿ. ಆಮೇಲೆ ಹೋಗ್ಬಿಡ್ತೀನಿ. ಊಟ ಮಾಡ್ತೀನಿ, ಎದ್ದೋಗ್ಬಿಡ್ತೀನಿ ನೋಡಿ. ಇವಾಗ ಆಚೆ ಹೋಗೋ. ನೀನೇನು ತಿನ್ಬೇಡ. ಹೋಗ ಆಚೆ. ಹೋಗೋ. ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಹೋಗೋ, ಹೋಗೋ ಆಚೆ. ಹೋಗೋ. ಹೋಗ್ತೀನಿ. ಹೋಗೋ ಬೇಗ. ಹೋಗೋ ಆಚೆ. ಹೋಗೋ. ಹೋಗೋ ಆಚೆ. ಇವತ್ತಿಗೆ ನನ್ನ ಕಷ್ಟ ಎಲ್ಲ ಮುಗೀತು. ಕುಡಿರ ಎಲ್ಲ. ನಿಲ್ಸೋ ನಿಮ್ ಹಾಡ್ನ. ಬಾಲುನ, ಏನಾಯ್ತು? ನೀವ್ ಮುಚ್ಕೊಂಡಿರೋ. ನೀನ್ ಹೋಗಿ ಲಾರಿ ಇರೋದೆಲ್ಲ ಕೆಳಗಿಳಿಸೋ. ಇರೋ. ಏನಾಯ್ತಣ? ಏನಾಯ್ತಾ? ನನ್ ಜೊತೆ ತಗೊಂಡಿರೋ ಕಾಸೆಲ್ಲ ಕೊಡಲೈ. ಕೊಡೋ. ಏನಣ್ಣ ಹೇಳ್ತಾ ಇದ್ಯಾ? ಅದೇನಾಯ್ತಂತ ನಿನ್ ಹುಡುಗಿನ ಕೇಳಲೈ. ಹೋಗ. ಏನ್ ಹೇಳಿದ್ಲು? ಅದನ್ನ ನೀ ಅವಳ ಹತ್ರನೇ ಕೇಳ್ಕೊ. ನಾನು ನೀನು ಸೇರಲ್ಲ ಅಷ್ಟೇ. ನಾವಿಬ್ರು ಬೇರೆ ಬೇರೆ. ಅಣ್ಣ, ತಮಾಷೆ ಮಾಡ್ತಿಲ್ಲ ತಾನೆ? ನೀವಲ್ಲಿ ಹೋಗಿ ನಾವಿಲ್ಲೊಂದ್ 2 ಹಾಡು ಹಾಕೊಂಡು ಸಂತೋಷವಾಗಿರ್ತೀವಿ. ನೀನ್ ಇಲ್ಲಿ ಹಾಡ್ತಾ ಕೂತ್ಕೊಂಡ್ರೆ ಅವಳಲ್ಲಿ ನನ್ನ ಜೊತೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಓ, 1 ನಿಮಿಷ ನೀವೆಲ್ಲ ಹೊಡಿತಾ ಇರಿ, ನಾನು ಅಣ್ಣ ಒಳಗೋಗಿ ಬರ್ತೀವಿ. ಏನಾಯ್ತಣ್ಣ? ಅವಳು ಒಪ್ಕೊಂಡಿಲ್ವಾ? ನನ್ ಜೀವನದಲ್ಲೇ ಈ ತರ ಒಂದ್ ಹುಡುಗಿನ ನೋಡೇ ಇರ್ಲಿಲ್ಲ. ಹತ್ರ ಹೋದ್ರೆ ಕತ್ತಿ ತಗೊಂಡ್ ಬರ್ತಾಳೆ. 1 ನಿಮಿಷ ಅಣ್ಣ, ನಾನು ಅವಳನ್ನ ಸರಿ ಮಾಡ್ಬಿಟ್ಟು ಆಮೇಲೆ ನಿನ್ನ ಕರಿತೀನಿ. ಗಂಗಾ ಮೋಸ ಮಾಡ್ದ. ಆ ಬಾಲು ನಮ್ಮನ್ನು ಮೋಸ ಮಾಡ್ದ. ಅವನು ಇಷ್ಟು ದಿನ ಕೊಟ್ಟಿದ್ದೆಲ್ಲ ವಾಪಸ್ ಕೇಳ್ತಾ ಇದ್ದಾನೆ. ಅಯ್ಯೋ, ಅವನು ಕೊಟ್ಟಿದ್ದ ಕಾಸೆಲ್ಲ ಈಗಲೇ ಬೇಕು ಅಂತ ಕೇಳ್ತಿದ್ದಾನೆ.
ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಗಂಗಾ. ನೀನ್ ಹೋಗಿ ಹೇಳಿದ್ರೆ ಅವ್ನು ಕೇಳ್ತಾನೆ ಗಂಗಾ. ಅದೆಷ್ಟು ಕೊಡ್ಬೇಕು ಹೇಳು, ನಾನೇ ಕೊಡ್ತೀನಿ. ಅಯ್ಯೋ, 1 ರೂಪಾಯಿ 2 ರೂಪಾಯಿ ಅಲ್ಲ ಗಂಗಾ, ಅವ್ನು ತುಂಬಾ ಕೊಟ್ಬಿಟ್ಟಿದ್ದಾನೆ. ಇವಾಗ್ಲೇ ಕೊಡೋದು ಎಲ್ಲಿಂದ ಕೊಡ್ಲಿ? ಗಂಗಾ, ಅವತ್ ನೀನ್ ನನ್ನ ಜೊತೆ ಇದ್ದೀಯಲ್ಲ, ಇವಾಗ ಯಾರಿಗೂ ಗೊತ್ತಾಗಲ್ಲ. ಅದೇ ತರ ಅವನ ಜೊತೆನೂ ಇದ್ಬಿಡು ಗಂಗಾ. ದೂರ ನಿಂತ್ಕೊಳ್ಳೋ. ನೀನ್ ನನ್ನ ಮಾತು ಸ್ವಲ್ಪ ಕೇಳು ಗಂಗಾ. ಇಲ್ಲ, ಏನಾಗಲ್ಲ ಗಂಗಾ. ನಿನ್ ಮುರುಘಾ ತಾನೇ ಹೇಳ್ತಾ ಇರೋದು, ಏನಾಗಲ್ಲ ಗಂಗಾ. ಹತ್ರ ಬರ್ಬೇಡ, ಇದೊಂದ್ಸಲ ನನ್ ಮಾತು ಕೇಳು. ಏನ್ ಗಂಗಾ, ನನ್ ಕೈನೇ ಕುಯ್ದ್ಬಿಟ್ಟಿಲ್ಲ ಗಂಗಾ. ಅದು ನಾನು. ಏನ್ ಗಂಗಾ ಹಿಂಗ್ ಮಾಡ್ಬಿಟ್ಟೆ? ಈ ಮುರುಗನ್ ಕೈ ಕುಯ್ಯೋ ಅಷ್ಟು ಧೈರ್ಯ ಬಂತ ನಿನಗೆ? ನನ್ ಕೈನೇ ಕುಯ್ತ್ಯಾ? ನಾಯಿ. ಏನಾಯ್ತು? ನೀನೋಗಿ ನಿನ್ ಕೆಲಸ ಮುಗಿಸ್ಕೊಳ್ಳೋಣ. ಅಯ್ಯೋ, ಇದೇನು ರಕ್ತ? ಇದೇನಿಲ್ಲ, ನೀನ್ ಹೋಗು. ಅಣ್ಣ, ಗಾಡಿ ಕೆಟ್ಟೋಯ್ತು. ಕಳ್ಳಂಬತ್ತೂರು ಹೋಗ್ಬೇಕು. ಬಸ್ಸೇನಾದ್ರೂ ಬರುತ್ತಾ? ಅಯ್ಯೋ, ಇಷ್ಟೊತ್ನಲ್ಲಿ ಬರಲ್ವಲ್ಲ. ಈಗ ಜೀಪೋ ಲಾರಿನೋ ಹತ್ತಿದ್ರೆ ನಾಳೆ ಬೆಳಿಗ್ಗೆ ಊರಿಗೆ ಹೋಗಿ ಸೇರ್ತೀಯ.
ಏನೋ ಅದು ಶಬ್ದ? ಏನಾಯ್ತು? ಏನಾಯ್ತು? ಅಯ್ಯೋ ಓಡಿ 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 ಓಡೋಗ್ಬಿಡು ಓಡೋಗ್ಬಿಡು ಗಂಗಾ ಬೇಡ ಗಂಗಾ ಬಿಟ್ಬಿಡು ಗಂಗಾ ಗಂಗಾ ಬೇಡ ಗಂಗಾ ಬೇಡ ಬಿಟ್ಬಿಡು ಗಂಗಾ ಏನು ಮಾಡಬೇಡ ಗಂಗಾ ನನ್ನೇನು ಮಾಡಬೇಡ ಗಂಗಾ ಬಿಟ್ಬಿಡು ಗಂಗಾ 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 ಮುಗಿಸ್ಬಿಟ್ಟ ಆ ಕಚಡ ನನ್ನ ಮಗನ್ ಮುಗಿಸ್ಬಿಟ್ಟ ನೀನು ಅವನ್ನ ಸಾಯಿಸ್ಬಿಟ್ಯಾ ಇಲ್ಲ ಅಂದ್ರೆ ನಾನು ಅವನ್ನ ಸಾಯಿಸ್ತಾ ಇದ್ದೆ ಸಂತೋಷ ಆಯ್ತು ತುಂಬಾ ಸಂತೋಷ ಆಯ್ತು ಬಾ ಪೊಲೀಸ್ ಬರಕ್ ಮುಂಚೆ ಇಲ್ಲಿದೆ ಹೋಗ್ಬಿಡೋಣ ಬಾ ನಿನ್ ಕತೆ ಹೇಳಿದ್ ನಿಲ್ಸೋ ಏನ್ ಗಂಗಾ ಏನ್ ಮಾತಾಡ್ತಾ ಇದ್ಯಾ ಕೈಯಲ್ಲಿ ಹೂವ ತರ ಇಟ್ಕೊಂತೀಯ ಅಂತ ಹೇಳಿದಾಗ ನಾನು ತಪ್ಪು ತಿಳ್ಕೊಂಡೆ ನೀನ್ ನನ್ನ ನಾಚಿಕೆ ಮಾನ ಕಾಪಾಡ್ದೆ ಅದಕ್ಕೆ ಈ ಹೂವಿನ ತರ ಕೈಯಲ್ಲೇ ಆಗ್ಲಿ ನಿನ್ನ ಅಂತಿಮ ನನ್ನ ನಂಬು ಗಂಗಾ ನನ್ನ ನಂಬು ಗಂಗಾ ರಕ್ಷಿಸ್ಕೋ ನಿನ್ ಜೀವದ ಮೇಲೆ ಆಸೆ ಇದ್ರೆ ರಕ್ಷಿಸ್ಕೋ ಎಲ್ಲ ಇಳ್ಕೊಳ್ಳಿ 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 ಇಳಿರಿ 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 ಹಿಡ್ಕೊಳ್ಳಯ್ಯ ಇದನ್ನ ನಡೀರಿ ನಡೀರಿ ರೈಟ್ 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 ರೈಟ್